ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಮನೇಲಿ ಕೂತು ಮಾಡುವಂತಹ ಒಂದಿಷ್ಟು ಬಿಸ್ನೆಸ್ಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಎಷ್ಟೊಂದು ಜನ ಮಹಿಳೆಯರು ಮನೆಯಲ್ಲೇ ಕೂತು ಏನಾದರೂ ಬಿಸ್ನೆಸ್ ಮಾಡಬೇಕು, ಕೆಲಸ ಮಾಡಬೇಕು, ವರ್ಕ್ ಫ್ರಮ್ ಹೋಮ್ ಬೇಕು ಅಂತೇಳಿ ಎಷ್ಟೊಂದು ಜನ ಅನ್ಕೋತಿರ್ತಾರೆ. ಅಂಥವರಿಗೆ ಇದೊಂದು ಸುವರ್ಣಾವಕಾಶ ಅಂತಾನೆ ಅನ್ಕೋಬಹುದು. ಏನಂತ ಅಂದರೆ, ಮೊದಲನೇದು ಟೆರಾಕೋಟಾ ಆಭರಣಗಳು. ಈ ಒಂದು ಸುಂದರವಾದಂತಹ ಟೆರಾಕೋಟಾ ಆಭರಣಗಳನ್ನ ಜೇಡಿ ಮಣ್ಣಿನಿಂದ ತಯಾರಿಸ್ತಾರೆ. ಇದು ಬಂದು ಒಂದು 50 ರೂಪಾಯಿಂದ ಹಿಡಿದು 500 ರೂಪಾಯಿ, 1000 ರೂಪಾಯಿ, 10,000 ರೂಪಾಯಿ ಈ ಒಂದು ರೇಟಿಗೆ ಹೋಗುತ್ತೆ. ಇದನ್ನ ಹರಳುಗಳು, ಮುತ್ತುಗಳು ಮತ್ತೆ ಒಳ್ಳೊಳ್ಳೆ ಬಣ್ಣಗಳಿಂದ ತಯಾರಿಸ್ಬಿಟ್ರಂತೂ ನಾವು ಸಾಮಾನ್ಯವಾಗಿ ಬಳಸ್ತೀವಲ್ಲ 1 ಗ್ರಾಮ್ ಗೋಲ್ಡ್, ಅದಕ್ಕಿಂತ ಭಿನ್ನವಾಗಿ ಚೆನ್ನಾಗಿರುತ್ತೆ. ಒಂದು ಸ್ಟೆಪ್ ಮೇಲೆ ಅಂತಾನೆ ಹೇಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಈ ಆಭರಣಗಳು. ಈ ಆಭರಣಗಳು ಇವಾಗ ಟ್ರೆಂಡ್ ಅಂತಾನು ಹೇಳ್ಬೋದು. ಇದರಿಂದ ತುಂಬಾ ಹಣ ಕೂಡ ಸಂಪಾದನೆ ಮಾಡ್ಬೋದು. ಹಾಗಿದ್ರೆ ಈ ಒಂದು ಕೆಲಸನ ಕಲಿಯೋದಾದ್ರೂ ಹೇಗೆ ಅಂತಂದ್ರೆ, ಇದಕ್ಕೆ ಅಂತಾನೆ ತುಂಬಾ ಯೂಟ್ಯೂಬ್ ವಿಡಿಯೋಸ್ ಇದೆ, ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋಸ್ ಸಿಗುತ್ತೆ, ಫೇಸ್ಬುಕ್ ಅಲ್ಲಿ ಕೂಡ ಈ ವಿಡಿಯೋಸ್ ಸಿಗುತ್ತೆ. ಇದಕ್ಕೆ ಆದ ಸಪರೇಟ್ ಕೋರ್ಸ್ಗಳು ಕೂಡ ಇದೆ. ಸೊ ಇದನ್ನೆಲ್ಲ ನೀವು ಚೆಕ್ ಮಾಡೋದ್ರಿಂದ, ಇದನ್ನೆಲ್ಲ ನೀವು ಚೆಕ್ ಮಾಡ್ಕೊಂಡು ಕಲ್ತ್ಕೊಳ್ಳೋದ್ರಿಂದ ಈ ಒಂದು ಉದ್ಯಮವನ್ನ ನೀವು ಮನೆಯಲ್ಲೇ ಕೂತು ಮಾಡಬಹುದು. ಜೊತೆಗೆ ಒಳ್ಳೆ ಹಣವನ್ನು ಕೂಡ ಗಳಿಸ್ಕೋಬಹುದು. ನಿಮಗೇನಾದ್ರೂ ಸ್ವಲ್ಪ ತಾಳ್ಮೆ ಇದ್ದು ಸೃಜನಶೀಲತೆ ಕಡೆಗೆ ಸ್ವಲ್ಪ ಗಮನ ಜಾಸ್ತಿ ಇತ್ತು, ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಈ ಒಂದು ಕೆಲಸವನ್ನ ಕಲ್ತ್ಕೊಳ್ಳೋದು ಬಹಳ ಈಸಿ ಆಗಿರುತ್ತೆ. ಎರಡನೇದು ಬಂದು ಕ್ರೋಶೆಟ್ ಆಭರಣಗಳು. ಈ ಒಂದು ಆಭರಣಗಳನ್ನ ಉಣ್ಣೆಯಿಂದ ತಯಾರಿಸ್ತಾರೆ. ಮಕ್ಕಳ ಆಟಿಕೆಗಳಾಗ್ಬೋದು, ಡೆಕೋರೇಷನ್ ಐಟಮ್ಸ್ ಅಂದ್ರೆ ಅಲಂಕಾರಿಕ ವಸ್ತುಗಳಾಗ್ಬೋದು, ನಾವು ಹಾಕೊಳ್ಳುವಂತ ಉಂಗುರಗಳು, ಕಿವಿ ಓಲೆಗಳಾಗ್ಬೋದು, ಇವೆಲ್ಲವನ್ನು ಕೂಡ ಇದರಿಂದ ತಯಾರಿಸ್ತಾರೆ. ಈ ಒಂದು ಕೆಲಸವನ್ನು ಕೂಡ ಅಷ್ಟೇ ನೀವು ವಿಡಿಯೋಗಳ ಮುಖಾಂತರ, ಕೋರ್ಸ್ಗಳ ಮುಖಾಂತರ, ಕೆಲವೊಂದು ಫ್ರೀ ಕ್ಲಾಸಸ್ ಇರುತ್ತೆ, ಅದನ್ನ ನೋಡಿ ಕೂಡ ನೀವು ಕಲ್ತ್ಕೋಬಹುದು. ಇದು ಟ್ರೆಂಡ್ ಅಂತಾನು ಕೂಡ ಹೇಳ್ಬೋದು. ಇದರಿಂದ ಕೂಡ ಉತ್ತಮವಾದಂತಹ ಹಣವನ್ನ ಗಳಿಸಬಹುದು. ಮೂರನೇದು ರೆಟಿನ್ ಆಭರಣಗಳು. ಕರಗಿದ ರೆಟಿನ್ ಪಾರದರ್ಶಕದ ಮೇಣದಂತಿರುತ್ತೆ. ಇದನ್ನ ಅಚ್ಚುಗಳಲ್ಲಿ ಹಾಕಿ ವಿನ್ಯಾಸಗೊಳಿಸ್ತಾರೆ. ಕಲಾತ್ಮಕ ವಸ್ತುಗಳನ್ನು ಕೂಡ ತಯಾರಿಸ್ತಾರೆ. ಇದರಿಂದ ಪೆಂಡೆಂಟ್ಗಳಾಗ್ಬೋದು, ಉಂಗುರಗಳು, ಕಿವಿ ಓಲೆಗಳು, ಮತ್ತೆ ಇದರಿಂದ ತುಂಬಾನೇ ಕಲಾತ್ಮಕ ವಸ್ತುಗಳನ್ನು ಕೂಡ ತಯಾರಿಸ್ತಾರೆ. ಇದರ ಬೆಲೆ ಸ್ಟಾರ್ಟಿಂಗ್ ಇಂದಾನೆ 500 ರೂಪಾಯಿಂದಾನೆ ಶುರುವಾಗುತ್ತೆ. ಇದನ್ನು ಕೂಡ ನೀವು ಯೂಟ್ಯೂಬ್ ಅಥವಾ ಚಾನಲ್ ವಿಡಿಯೋಸ್ಗಳಿಂದ, ಫ್ರೀ ಕ್ಲಾಸಸ್ಗಳಿಂದ, ಕೋರ್ಸ್ಗಳಿಂದ ಇದನ್ನ ಕಲ್ತ್ಕೋಬಹುದು. ಇವಾಗ ಟ್ರೆಂಡ್ ಅಂತಾನೆ ಹೇಳ್ಬೋದು. ಆಭರಣಗಳಿಗೆ ತುಂಬಾನೇ ಬೇಡಿಕೆ ಇದೆ. ಇದರ ಸ್ಟಾರ್ಟಿಂಗ್ ರೇಟ್ ಬಂದು 500 ರೂಪಾಯಿಂದಾನೆ ಶುರುವಾಗುತ್ತೆ. ನೆಕ್ಸ್ಟ್ 4ನೇದು ಬಂದು ಫ್ಯಾಬ್ರಿಕ್ ಆಭರಣಗಳು. ಫ್ಯಾಬ್ರಿಕ್ ಆಭರಣಗಳಿಗೆ ನೀವು ಸ್ವಲ್ಪ ಕ್ರಿಯೇಟಿವ್ ಮೈಂಡ್ ಇತ್ತು ಅಂದ್ರೆ ಸಿಕ್ಕಾಪಟ್ಟೆ ಈಸಿ ಆಗ್ಬಿಡುತ್ತೆ ಈ ಕೆಲಸ. ಏನದು ಅಂತ ಅಂದ್ರೆ, ನಾವು ಯಾವ್ದಾದ್ರು ಫಂಕ್ಷನ್ಗೆ ಈ ಬಟ್ಟೆ ಹೋಗ್ಬೇಕು ಅಂತ ಹೇಳಿ ಸೆಲೆಕ್ಟ್ ಮಾಡಿ ಇಟ್ಕೋತೀವಿ ಅನ್ಕೊಳ್ಳಿ. ಅದೇ ಬಟ್ಟೆನ ಯೂಸ್ ಮಾಡ್ಕೊಂಡು ಅದ್ರಲ್ಲೇನೆ ನೀವು ಅದಕ್ಕೆ ಸ್ವಲ್ಪ ಹವಳಗಳು, ಮುತ್ತನ್ನೆಲ್ಲ, ಅರಳುಗಳೆಲ್ಲ ಅಂಟಿಸ್ಕೊಂಡು ಅದರಲ್ಲೇ ಕ್ರಿಯೇಟಿವ್ ಆಗಿ ಕಿವಿ ಓಲೆ, ಬಳೆಗಳು, ಸರಗಳು ಎಲ್ಲಾನು ಕೂಡ ಮಾಡ್ಕೊಂಡು ಅದ್ರಲ್ಲೇ ಯೂಸ್ ಮಾಡ್ಬೋದು. ಇದನ್ನ ಪ್ರಮುಖವಾಗಿ ಏನ್ರಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ ಅಂದ್ರೆ, ಮೆಹಂದಿ ಫಂಕ್ಷನ್, ಹಳದಿ ಫಂಕ್ಷನ್ಗಳಲ್ಲಿ ಈ ಫ್ಯಾಬ್ರಿಕ್ ಆಭರಣಗಳನ್ನ ತುಂಬಾನೇ ಬಳಸ್ತಾರೆ. ಇದರಲ್ಲಿ ಇದಕ್ಕೆ ಕಡಿಮೆ ಖರ್ಚು ಕೂಡ ಆಗುತ್ತೆ. ಇದಕ್ಕೋಸ್ಕರ ಯಾವ ವಿಡಿಯೋಸ್ ನೋಡೋಂಗಿಲ್ಲ, ಕೋರ್ಸ್ ಕೂಡ ತಗೊಳಂಗಿಲ್ಲ. ಸ್ವಲ್ಪ ನಮ್ಗೆ ಕ್ರಿಯೇಟಿವ್ ಮೈಂಡ್ ಇತ್ತು ಅಂದ್ರೆ ಸಾಕು, ಈ ಒಂದು ಬಿಸ್ನೆಸ್ ನ ಈಸಿಯಾಗಿ ಮನೆಯಲ್ಲೇನೆ ಸ್ಟಾರ್ಟ್ ಮಾಡ್ಬೋದು. ಓಕೆ, ಇಷ್ಟೆಲ್ಲ ಆಯ್ತು, ನಾವು ಇದನ್ನೆಲ್ಲ ಕಲ್ತ್ಕೊಂಡ್ವಿ, ಮಾಡೋದಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇದನ್ನ ಹೇಗೆ ಪ್ರಮೋಟ್ ಮಾಡೋದು, ಮಾರ್ಕೆಟಿಂಗ್ ಮಾಡೋದು ಹೇಗೆ, ಮಾರಾಟ ಮಾಡೋದು ಹೇಗೆ ಅಂತಂದ್ರೆ, ನೀವೆಲ್ಲೋ ಮನೆ ಹತ್ರ ತಗೊಂಡು ಆ ತರದೆಲ್ಲ ಏನಿಲ್ಲ. ಇವತ್ತೆಲ್ಲ ನಿಮ್ಗೆಲ್ಲ ಗೊತ್ತು, ಸೋಷಿಯಲ್ ಮೀಡಿಯಾ ಯುಗ ಇದೆ. ಆನ್ಲೈನ್ ಅಲ್ಲೇ ತುಂಬಾನೇ ವ್ಯವಹಾರಗಳು ನಡೀತಾ ಇದೆ. ಈ ಒಂದು ಮಾರಾಟ ಕೂಡ ಆನ್ಲೈನ್ ಅಲ್ಲಿ ಮಾಡಬಹುದು. ನೀವು ಇದನ್ನ ಸ್ಟಾರ್ಟ್ ಮಾಡಿದ್ರಿ ಅಂತಂದ್ರೆ, ನೀವು ಫೇಸ್ಬುಕ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಅಲ್ಲಿ ಖಾತೆಯನ್ನ ತೆರೆದು ನೀವು ಮಾಡಿರುವಂತಹ ಆಭರಣಗಳನ್ನ ಅದರಲ್ಲಿ ಶೇರ್ ಮಾಡಬೇಕು. ಅದರಲ್ಲಿ ಆ ಫೋಟೋಸ್ ಎಲ್ಲ ಅಪ್ಲೋಡ್ ಮಾಡಬೇಕು. ವಾಟ್ಸಪ್ ಗ್ರೂಪ್ಗಳಿಗೂ ಕೂಡ ಶೇರ್ ಮಾಡಬೇಕು. ಇದನ್ನೆಲ್ಲ ಅಲ್ಲಿಗೆ ಆಗ್ತಿದ್ದಂಗೆ ಅದಾಗದೆ ಮಾರ್ಕೆಟಿಂಗ್ ಆಗ್ತಾ ಶುರುವಾಗುತ್ತೆ. ಆಭರಣಗಳ ಕ್ವಾಲಿಟಿಯ ಮೇಲೆ ಮತ್ತೆ ಅದರ ಒಂದು ಅಂದ ಚಂದದ ಮೇಲೆ ಅದಕ್ಕೆ ನಿಖರವಾದಂತ ಬೆಲೆನ ನೀವು ಫಿಕ್ಸ್ ಮಾಡಬಹುದು. ಸೊ ಈ ತರ ಆನ್ಲೈನ್ ಅಲ್ಲಿ ವರ್ಕ್ ನ ನೀವು ಸ್ಟಾರ್ಟ್ ಮಾಡಬಹುದು ಮನೇಲಿ ಕೂತ್ಕೊಂಡು. ನೀವು ಇದನ್ನ ಹೊಸದಾಗಿ ನೀವು ಒಬ್ಬರೇ ಏನ್ ಮಾಡ್ತಿರಲ್ಲ, ಯಾಕಂದ್ರೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಜನ ನೋಡ್ಬೋದು. ತುಂಬಾ ಗ್ರೂಪ್ಗಳಿದೆ ಈ ತರದೆಲ್ಲ, ಕ್ರಿಯೇಟಿವಿಟಿ ಮೈಂಡ್, ಕ್ರಾಫ್ಟ್, ಆರ್ಟ್ಸ್, ಈ ತರದೆಲ್ಲ ತುಂಬಾನೇ ಬರುತ್ತೆ. ಸೊ ನೀವು ಅದನ್ನೆಲ್ಲ ಒಂದ್ಸರಿ ಚೆಕ್ ಮಾಡ್ಕೊಂಡು, ವಿಡಿಯೋಸ್ ಕೂಡ ಹೇಳಿದ್ನಲ್ವಾ, ಆನ್ಲೈನ್ ಅಲ್ಲಿ ಕ್ಲಾಸಸ್ ಇರುತ್ತೆ, ವಿಡಿಯೋಸ್ ಇರುತ್ತೆ, ಕೋರ್ಸ್ಗಳಿರುತ್ತೆ. ಸೊ ಇದನ್ನೆಲ್ಲ ನೀವು ಒಂದ್ಸರಿ ಚೆಕ್ ಮಾಡ್ಕೊಂಡ್ರೆ ಒಂದಿಷ್ಟು ದಿನ, ಅಟ್ಲೀಸ್ಟ್ 1 ತಿಂಗಳು, ಒಂದು 15-20 ದಿನ ಟೈಮ್ ಕೊಟ್ಟು ನೀವು ಕಲ್ತ್ಕೊಂಡ್ಬಿಟ್ರೆ ನೆಕ್ಸ್ಟ್ ನೀವು ಜೀವನದಲ್ಲಿ ಒಬ್ಬ ಸಕ್ಸಸ್ಫುಲ್ ಬಿಸ್ನೆಸ್ ಪರ್ಸನ್ ಆಗೋದಿಕ್ಕೆ ಯಾವುದೇ ರೀತಿಯಾದಂತಹ ಡೌಟ್ಸ್ ಇಲ್ಲ, ಈ ಒಂದು ಟಿಪ್ಸ್ ನ ನೀವು ಫಾಲೋ ಮಾಡೋದ್ರಿಂದ. ಸೊ ಯಾರೆಲ್ಲ ಮನೇಲೆ ಕುತ್ಕೊಂಡು ಕೆಲಸ ಮಾಡ್ಬೇಕು, ನಾನು ಸ್ವಲ್ಪ ಅರ್ನಿಂಗ್ಸ್ ಮಾಡಬೇಕು, ನಾನು ಇಂಡಿಪೆಂಡೆಂಟ್ ಆಗಬೇಕು, ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಅಂತ ಯಾರೆಲ್ಲ ಅನ್ಕೊಂಡಿದ್ದೀರಾ, ಅವರೆಲ್ಲರೂ ಕೂಡ ಈ ಒಂದು ಟಿಪ್ಸ್ ಗಳನ್ನ ನೀವು ಫಾಲೋ ಮಾಡಿ 100% ನೀವು ಸಕ್ಸಸ್ಫುಲ್ ಬಿಸ್ನೆಸ್ ಪರ್ಸನ್ ಆಗ್ತೀರಾ. ಇದಾಗಿತ್ತು ಇವತ್ತಿನ ಮಾಹಿತಿ. ಮತ್ತೊಂದು ವಿಡಿಯೋ ಜೊತೆ ನಾಳೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ.